ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಬಿಗ್ ಬಾಸ್ ಶುರುವಾದ ಮೊದಲ ದಿನದಿಂದಲೂ ಕೂಡ ತ್ರಿವಿಕ್ರಮ್ ಅವರನ್ನ ಒಂದಿಷ್ಟು ಜನ ಲೈಕ್ ಮಾಡ್ತಾ ಇದ್ದಾರೆ. ಇನ್ನು ಮೊದಲ ದಿನದಿಂದಲೇ ತ್ರಿವಿಕ್ರಮ್ ಅವರು ಎಲ್ಲರಿಗೂ ಕೂಡ ಇಷ್ಟವಾಗಿದ್ದಾರೆ. ಅಷ್ಟಕ್ಕೂ ಯಾಕೆ ತ್ರಿವಿಕ್ರಮ್ ಅವರನ್ನೇ ವಿನ್ನರ್ ಅಂತ ಜನ ಆಲ್ರೆಡಿ ಕನ್ಸಿಡರ್ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಕಿರೀಟವನ್ನ ಒಬ್ಬರೇ ಪಡೆಯೋಕೆ ಸಾಧ್ಯ. ಇನ್ನು ಬಿಗ್ ಬಾಸ್ಗೆ ಆಯ್ಕೆಯಾದ ಎಲ್ಲ ಸ್ಪರ್ಧಿಗಳು ಕೂಡ ತಾವು ಒಬ್ಬಂಟಿಯಾಗಿ ಆಟವಾಡಲು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾರೆ. ನಂತರ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಜಗಳ ಅಥವಾ ಭಿನ್ನಾಭಿಪ್ರಾಯ ಅಥವಾ ಪ್ರೀತಿಯಿಂದ ಮನೆಯಲ್ಲಿ ಇದ್ದು ಜನರ ಮನಸ್ಸನ್ನ ಗೆಲ್ತಾರೆ. ಅದೇ ರೀತಿಯಾಗಿ ತ್ರಿವಿಕ್ರಮ್ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನದಿಂದಲೇ ವೀಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ. ಇನ್ನು ಸಾಕಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ, ಯಾಕಪ್ಪ ತ್ರಿವಿಕ್ರಮ್ ಅವರೇ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನದಿಂದಲೇ ಒಂದಿಷ್ಟು ಜನರ ಪ್ರೀತಿಯನ್ನ ಗಳಿಸಿದ್ದಾರೆ ಅಥವಾ ಅವರ ಯಾವ ಗುಣ ಜನರಿಗೆ ಇಷ್ಟವಾಗ್ಬಿಟ್ಟಿದೆ? ಎಲ್ಲವಕ್ಕೂ ಕೂಡ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡ್ತೀವಿ. ಬಿಗ್ ಬಾಸ್ ಮೊದಲ ದಿನದಿಂದ ತ್ರಿವಿಕ್ರಮ್ ಅವರು ಈ ದಿನದವರೆಗೂ ಕೂಡ ಒಂದೇ ರೀತಿಯಾದಂತಹ ಮನಸ್ಥಿತಿಯನ್ನ ಹೊಂದಿದ್ದಾರೆ. ಜೊತೆಗೆ ಯಾರೊಂದಿಗೂ ಕೂಡ ಅವರು ಹೆಚ್ಚಾಗಿ ಜಗಳ ಆಡಿಲ್ಲ. ಇದನ್ನೆಲ್ಲ ನೋಡುವಾಗ ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಅವರು ಇನ್ನೂ ಕೂಡ ಓಪನ್ ಅಪ್ ಆಗಿಲ್ಲ ಅನ್ನೋದು ಕೂಡ ಕಾಣಿಸುತ್ತೆ. ಅಂದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ತ್ರಿವಿಕ್ರಮ್ ಅವರು ಹೇಗಿದ್ರು, ಜೊತೆಗೆ ಅವರ ವರ್ತನೆ ಹೇಗಿತ್ತು, ಅವರು ರಿಯಲ್ ಲೈಫಲ್ಲಿ ಹೇಗಿದ್ದಾರೆ, ಅದಾದ ಬಳಿಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ನಂತರ ಎಲ್ಲೋ ಒಂದು ಕಡೆ ಮುಖವಾಡವನ್ನ ಹಾಕಿದ್ದಾರಾ, ಈ ರೀತಿಯಾದಂತಹ ಎಲ್ಲ ಪ್ರಶ್ನೆಗಳು ಕೂಡ ಕಾಡುತ್ತೆ. ಅದೇ ರೀತಿಯಾಗಿ ಒಂದೇ ರೀತಿಯಾದಂತಹ ಕಾನ್ಸ್ಟೆಂಟ್ ಮನಸ್ಥಿತಿಯನ್ನ ಹೊಂದ್ಕೊಂಡು ಮೊದಲ ದಿನದಿಂದಲೂ ಕೂಡ 90 ದಿನಗಳ ನಂತರ ಕೂಡ ಅದೇ ರೀತಿಯಾಗಿ ತ್ರಿವಿಕ್ರಮ್ ಅವರು ಕಾಣಿಸಿಕೊಂಡಿದ್ದಾರೆ. ಮೇ ಬಿ ಜನ ಇದನ್ನೇ ಇರಬೇಕು ಕನ್ಸಿಡರ್ ಮಾಡಿರುವಂತದ್ದು. ಇನ್ನು ತ್ರಿವಿಕ್ರಮ್ ಅವರು ಫೈನಲ್ ತನಕ ಬಂದೇ ಬರ್ತಾರೆ ಅಂತ 99% ಜನ ಹೇಳ್ತಾ ಇರುವಂತದ್ದು. ಇನ್ನು ತ್ರಿವಿಕ್ರಮ್ ಅವರಿಗೆ ಉಗ್ರಂ ಮಂಜು ಹಾಗೂ ಹನುಮಂತು ಅವರು ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಟರ್ ಆಗಿದ್ದಾರೆ. ಇನ್ನು ಹನುಮಂತು ಅವರ ಮಾತು ಇರ್ಬೋದು, ಅವರ ಮುಗ್ಧತೆ ಇರ್ಬೋದು, ಎಲ್ಲ ಕೂಡ ಜನರಿಗೆ ಇಷ್ಟವಾಗಿದೆ. ಇನ್ನು ಯಾವುದೇ ರೀತಿಯಾದಂತಹ ಮಾತುಗಳನ್ನ ಆಡ್ತಾ ಇಲ್ಲ ಉಗ್ರಂ ಮಂಜು ಅವರಿಗೆ. ಅಂದ್ರೆ ಉಗ್ರಂ ಮಂಜು ಅವರಿಗೆ ಕಂಪೇರ್ ಮಾಡಿದ್ರೆ ತ್ರಿವಿಕ್ರಮ್ ಅವರು ಎಲ್ಲೋ ಒಂದು ಕಡೆ ಇನ್ನೂ ಕೂಡ ತನ್ನ ಏನು ರಿಯಲ್ ನಾನು ಏನಿದ್ದೀನಿ ಅದನ್ನ ಇನ್ನೂ ಕೂಡ ಮನೆಯಲ್ಲಿ ತೋರಿಸಿಲ್ಲ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಜನ ಅವರನ್ನ ತುಂಬಾನೇ ಲೈಕ್ ಮಾಡ್ತಾ ಇದ್ದಾರೆ. ಇನ್ನು ತ್ರಿವಿಕ್ರಮ್ ಅವರ ಆ ಒಂದು ನೇಚರ್ ಜನರಿಗೆ ಇಷ್ಟವಾಗ್ಬಿಟ್ಟಿದೆ. ಇನ್ನು ತ್ರಿವಿಕ್ರಮ್ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಇನ್ನು ಉಗ್ರಂ ಮಂಜು ಅವರು ತನ್ನ ಕೋಪ, ದ್ವೇಷ, ಪ್ರೀತಿ ಏನಿದೆ ಎಲ್ಲವನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈಕ್ವಲ್ ಆಗಿ ತೋರಿಸಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಅವರಿಗಿಂತ ಉಗ್ರಂ ಮಂಜು ಅವರು ಮನೆಯಲ್ಲಿ ಇಷ್ಟವಾಗ್ತಾ ಹೋಗ್ತಾರೆ. ತ್ರಿವಿಕ್ರಮ್ ಕೇವಲ ಭವ್ಯ ಗೌಡ ಅವರ ಜೊತೆನೆ ಹೆಚ್ಚಿನ ಕಾಲವನ್ನ ಕಳೀತಾರೆ. ಇನ್ನು ಕೆಲವೊಂದು ದಿನಗಳಿಂದ ಒಂದ್ ಸ್ವಲ್ಪ ದೂರ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಾರ್ದು. ಇನ್ನು ಒಂದು ಕಂಫರ್ಟೇಬಲ್ ಝೋನ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ತ್ರಿವಿಕ್ರಮ್ ಅವರು. ಮೇ ಬಿ ಇದರಿಂದ ಜನಗಳಿಗೆ ಇಷ್ಟ ಆಗಿರಬಹುದು ಕೂಡ. ಅದೇ ರೀತಿಯಾಗಿ ಅವರನ್ನ ಹೇಟ್ ಮಾಡುವವರು ಕೂಡ ಸುಮಾರು ಜನ ಇರುವಂತದ್ದು. ಇನ್ನು ತ್ರಿವಿಕ್ರಮ್ ಅವರ ಮೇಲಿನ ನಿರೀಕ್ಷೆ ಬಹಳ ಹೆಚ್ಚಾಗಿದೆ. ಇನ್ನು ಹನುಮಂತು, ತ್ರಿವಿಕ್ರಮ್ ಹಾಗೂ ಉಗ್ರಂ ಮಂಜು ಅವರ ಮೇಲೆ ಜನ ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಟಿರುವಂತದ್ದು. ಅವರ ಮೂವರಲ್ಲಿ ಯಾರಾದರೂ ಒಬ್ರು ಬಿಗ್ ಬಾಸ್ ಕಿರೀಟವನ್ನ ಪಡೆದುಕೊಳ್ತಾರೆ ಅನ್ನುವಂತಹ ನಿರೀಕ್ಷೆ ಕೂಡ ಜನರಲ್ಲಿ ಇದೆ. ಯಾರು ಫೈನಲ್ಗೆ ತಲುಪ್ತಾರೆ ಅನ್ನೋದು ಕೂಡ ಇನ್ನೂ ಕೂಡ ಖಾತರಿಯಾಗಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ ಹಾಗೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಪಟ್ಟವನ್ನ ಏರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಜನರ ಮಾತು ಒಂದು ಕಡೆಯಾದ್ರೆ ಇನ್ನು ಹನುಮಂತ ಅವರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಹಾಕಿ ನಂತರ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಬದಲಾವಣೆಗಳು ಕೂಡ ಆಗ್ಬಿಟ್ಟಿರುವಂತದ್ದು. ಇದರಿಂದ ಹನುಮಂತುಗೆ ಹೆಚ್ಚಿನ ಜನ ಅವರನ್ನ ಲೈಕ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಜನ ಕೈ ಹಿಡಿಯುವಂತಹ ನಿರೀಕ್ಷೆ ಕೂಡ ಇದೆ. ಆದ್ರೆ ಫೈನಲ್ ನಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ, ಇದು ಊಹೆ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ. ಈ ಮೂವರಲ್ಲಿ ಒಬ್ಬರು ವಿನ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲದೆ ಈ ಮೂವರಲ್ಲಿ ಯಾರು ಫೈನಲ್ಗೆ ಬರ್ತಾರೆ ಅನ್ನೋದು ಹೇಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಒಂದಿಷ್ಟು ಸರ್ವೆ
ಮಾಡಿದ ಮುಖಾಂತರ ನಾವು ಒಂದಿಷ್ಟು ಹೇಳಿಕೆಗಳನ್ನು ನೀಡಬಹುದು ಹೊರತಾಗಿ ಇಲ್ಲಿ ಇವರೇ ವಿನ್ನರ್ ಆಗಬಹುದು ಅಂತ ನಾವು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು, ಜೊತೆಗೆ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಸೊ ಹೀಗೆ ಯಾವ ರೀತಿಯಾಗಿ ಕೂಡ ನಾವು ಮುಂಚೆಯೇ ನಿರ್ಧಾರವನ್ನ ಮಾಡುವ ಹಾಗಿಲ್ಲ. ನಮ್ಮೆಲ್ಲ ನಿರೀಕ್ಷೆ ಕೂಡ ಉಲ್ಟಾ ಆಗುವಂತಹ ಸಾಧ್ಯತೆ ಕೂಡ ಇದೆ. ಸೊ ಹೀಗಾಗಿ ನಾವು ಯಾರು ಊಹೆ ಮಾಡದಂತಹ ಸ್ಪರ್ಧಿ ವಿನ್ನರ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ನಿಮಗೆ ಯಾರು ಬಿಗ್ ಬಾಸ್ ವಿನ್ನರ್ ಆಗಬೇಕು, ಹಾಗೆಯೇ ಇವರು ಟಾಪ್ 5 ಲಿಸ್ಟಲ್ಲಿ ಇದ್ದೇ ಇರ್ತಾರೆ ಅನ್ನುವಂಥವ್ರಿದ್ರೆ ಖಂಡಿತವಾಗ್ಲೂ ನೀವು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು. ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ. ಧನ್ಯವಾದಗಳು.